5+1 ರಿವರ್ಸ್ ಗೇರ್ ಬಾಕ್ಸ್ ಇರುತ್ತೆ. ಆಮೇಲೆ ಇದರದೊಂದು ಕ್ಲಚ್ ಬಂದ್ಬಿಟ್ಟು ಸ್ಲಿಪ್ಪರ್ ಕ್ಲಚ್ ಆಗಿರುತ್ತೆ. ಸ್ಲಿಪ್ಪರ್ ಕ್ಲಚ್ ಏನು ಅಂತೇಳಿ ಗೂಗಲ್ ಮಾಡಿ ನೀವೇ ತಿಳ್ಕೊಳ್ಳಿ. ಸೊ ಗೆಳೆಯರೆ, ಇನ್ನೊಂದೇನೋ ಸರ್ ಹೇಳ್ತೀರಾ ಸರ್, ಇದೇನು ಸರ್ ಇದು ನಿಮಗೆ ಪವರ್ ಲೋಡ್ ಅಂತ. ನೀವು ಲೋಡ್ ಆಗಿದ್ರೆ ಗಾಡಿ ನೀವು ಹತ್ತಿಲ್ಲ ಅಂದ್ರೆ ಇದು ಬಳಿ ಡೌನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಬೂಸ್ಟ್ ಆಗುತ್ತೆ. ಅಂದ್ರೆ ಏನು ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ ಟಾರ್ಕ್ ಪ್ಲಸ್ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಅಪ್ಪಲ್ಲಿ ಏನಾದ್ರು ನಿಮ್ದು ಸ್ವಲ್ಪ ಓವರ್ ರೋಡ್ ಆಗಿ ಗಾಡಿ ಏನಾದ್ರು ಸಿಕ್ಕಾಕೊಳ್ತಿದೆ, ಇನ್ನೂ ಸ್ವಲ್ಪ ಪಿಕಪ್ ಬೇಕು ಅಂತಂದ್ರೆ ನೋಡಿ, ಇದನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ನಿಮಗೆ ಬೇಕಾದ ಪವರ್ ಸಿಗುತ್ತೆ, ನಿಮ್ಮೊಂದು ಗಾಡಿ ಸಲೀಸಾಗಿ ಬರುತ್ತೆ ಅಂತ ಹೇಳಿ ಸರ್ ಹೇಳ್ತಿರೋದು. ಇವಾಗ ಏನು ಅಂತಂದ್ರೆ ಕೊನೆಯದಾಗಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಪ್ರೈಸ್ ಅಂದ್ರೆ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್? ಇವಾಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್? 3 ಲಕ್ಷ ಇದೆ ಸರ್. 3 ಲಕ್ಷ ಆನ್ ರೋಡ್ ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಂತ. ಈ ಒಂದು ಪ್ರೈಸ್ ಬಂದು ಅಪ್ಸ್ ಅಂಡ್ ಡೌನ್ಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಪ್ರೆಸೆಂಟ್ ಪ್ರೈಸ್. ಏನು ಅಂತಂದ್ರೆ ಈ ಒಂದು ಬೆಲೆ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಕೆಳಗೆ ಈ ಒಂದು ಶೋರೂಮ್ನ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ, ಪ್ರೆಸೆಂಟ್ ಪ್ರೈಸ್ ಏನಿದೆ ತಿಳ್ಕೊಳ್ಳಿ. ಹಾಗೆಯೇ ನನ್ನ ಒಂದು ಚಾನಲ್ ಹೆಸರು ಹೇಳೋದ್ರಿಂದ ನಿಮಗೆ 10,000 ಒಂದು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಕೆಳಗಡೆ ಏನು ಅಂತಂದರೆ ಒಂದು ನಂಬರ್ ಹಾಕಿರ್ತೀನಿ, ಖಂಡಿತವಾಗ್ಲೂ ಫೋನ್ ಮಾಡಿ ಆಫೀಸ್ ಅವರ್ಸಲ್ಲಿ ಮಾತಾಡಿ. ನಿಮ್ಮ ಆ ಒಂದು 10,000 ರೂಪಾಯಿ ಬೆನಿಫಿಟ್ ಏನಿದೆ ತಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ.